ಸ್ಫೋಟದ ಸದ್ದಿನ ಬೆನ್ನಲ್ಲೇ ಸೈರನ್ ಸೌಂಡ್ ಅನ್ನ ಕೇಳಿಸಿಕೊಂಡ್ವಿ. ಇದು ಜಮ್ಮು ಏರ್ಪೋರ್ಟ್ ಬಳಿಯಲ್ಲಿ ನಡೆದಂತಹ ಸದ್ಯದ ಪರಿಸ್ಥಿತಿ. ಸದ್ಯದ ಒಂದು ಬ್ಲಾಸ್ಟಿಂಗ್ ಅಂತ ಮಾಹಿತಿ ಸಿಗ್ತಾ ಇದೆ. ಡ್ರೋನ್ ದಾಳಿಗೆ ಯತ್ನವನ್ನ ಮಾಡಿರೋದು ಪಾಕಿಸ್ತಾನ. ಅದು ಕೂಡ ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ ಯತ್ನ ಆಗಿದೆ. ಬಟ್ ಏರ್ಪೋರ್ಟ್ನ ಪಕ್ಕದಲ್ಲೇ ಈ ಒಂದು ಬ್ಲಾಸ್ಟ್ ಆದಂತ ಸೌಂಡ್ ಕೇಳಿದೆ ಅನ್ನುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇದೆ. ಈ ಬ್ಲಾಸ್ಟ್ ನಲ್ಲಿ ಏನಾದ್ರೂ ಅನಾಹುತಗಳು ಸಂಭವಿಸಿದೆಯಾ ಅನ್ನುವಂತಹ ಅಪ್ಡೇಟ್ಸ್ಗಳು ಇನ್ನೂ ಸಿಗ್ಬೇಕಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಣಿಸುತ್ತೆ ನಿಮಗೆ. ನಿಮ್ಮ ಬಲಭಾಗದಿಂದ ಎಡಭಾಗಕ್ಕೆ ವೇಗವಾಗಿ ಸಾಗುವಂತಹ ಡ್ರೋನ್ ನ ದೃಶ್ಯ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ. ಫಸ್ಟ್ ವಿಜುವಲ್ಸ್ ಗಳನ್ನ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ. ಈ ಡ್ರೋನ್ ಯಾವ ಸ್ಥಳದಲ್ಲಿ ಬಿದ್ದಿದೆ, ಏನೆಲ್ಲ ಅನಾಹುತಗಳು ಸಂಭವಿಸಿದೆ. ಬಟ್ ಈ ಒಂದು ಡ್ರೋನ್ ಪಾಕ್ನದ್ದು ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಗೆ ಪಾಕಿಸ್ತಾನವು ಕೂಡ ಮುಂದಾಗಿದೆ ಅನ್ನುವಂತಹ ಅಪ್ಡೇಟ್ಸ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. ಡ್ರೋನ್ ಹಾರಿ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಪಾಕಿಸ್ತಾನದ ಒಳಗಡೆ ಹೋಗಿ ಭಾರತ ನಡೆಸಿದಂತಹ ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರದ ಭಾಗ 2ರಲ್ಲಿ ಆದಂತಹ ಡ್ರೋನ್ ದಾಳಿ, ಸೂಸೈಡ್ ಡ್ರೋನ್ ದಾಳಿ. ಇದಕ್ಕೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳು ಪಾಕಿಸ್ತಾನದಿಂದ ಬರ್ತಾನೆ ಇತ್ತು. ಸೌಂಡ್ ಕೇಳಿಸ್ಕೊಳ್ತಾ ಇದೀವಿ. ಇದು ಆ ಒಂದು ಡ್ರೋನ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಈ ಬ್ಲಾಸ್ಟ್ ನ ಸೌಂಡ್ ಕೇಳಿದ ತಕ್ಷಣ ಅಲ್ಲೇ ಸೈರನ್ ಕೂಡ ಮೊಳಗತ್ತೆ. ಅಂದ್ರೆ ಆ ಪ್ರದೇಶದಲ್ಲಿರುವಂತಹ ಸ್ಥಳೀಯರಿಗೆ, ಜನರಿಗೆ ಕೊಡುವಂತಹ ಎಚ್ಚರಿಕೆ. ಈಗಾಗಲೇ ಮಾಕ್ ಡ್ರಿಲ್ ಮಾಡಲಾಗಿರುವಂತದ್ದು ಗೊತ್ತಿರುತ್ತೆ ತಮ್ಮೆಲ್ಲರಿಗೂ ಕೂಡ. ಮಾಕ್ ಡ್ರಿಲ್ ನಲ್ಲಿ ಸೈರನ್ ಮೊಳಗಿಸಿ ಯುದ್ಧದ ಪರಿಸ್ಥಿತಿ, ಅಂದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ಏನ್ ಮಾಡಬೇಕು, ಪ್ಯಾನಿಕ್ ಆಗದೆ ಇರುವಂತಹ ರೀತಿಯಲ್ಲಿ ಅನ್ನುವಂತಹ ಆ ಮಾಕ್ ಡ್ರಿಲ್ ನಲ್ಲಿ ಎಲ್ಲವನ್ನ ತಿಳಿಸಿಕೊಡ್ಲಾಗಿರುತ್ತೆ. ಅಲ್ಲೂ ಕೂಡ ಇದೇ ಆಗಿರೋದು. ಸೈರನ್ ಮೊಳಗುತ್ತೆ. ಬ್ಲಾಸ್ಟ್ ಆದಂತಹ ಸೌಂಡ್ ನ ನೆಕ್ಸ್ಟ್ ಸೆಕೆಂಡ್ಗೆ ಸೊ ಆಲ್ಮೋಸ್ಟ್ ಅಲ್ಲಿರುವಂತಹ ಎಲ್ಲ ಸ್ಥಳೀಯರು ಸೇಫ್ ಆಗಿದ್ದಾರೆ. ಡ್ರೋನ್ ಹಾರಿ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನಿಮ್ಮ ಸ್ಕ್ರೀನ್ ನ ಬಲಭಾಗದಿಂದ ಎಡಭಾಗಕ್ಕೆ ಹಾರಿ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು ಪಾಕ್ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಒಂದು ಡ್ರೋನ್ ಎಲ್ಲಿ ಬ್ಲಾಸ್ಟ್ ಆಗಿದೆ, ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಿದೆಯಾ, ಪ್ರಾಣಹಾನಿ ಆಗಿದೆಯಾ, ಏನು ಎತ್ತ ಅನ್ನುವಂಥದ್ದು ಇನ್ನು ಮಾಹಿತಿ ಬರಬೇಕಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಭಾರತದ ಬ್ಯಾಕ್ ಟು ಬ್ಯಾಕ್ ಆಪರೇಷನ್ಸ್ಗಳು, ಮೊನ್ನೆ ಆದಂತಹ ಏರ್ ಸ್ಟ್ರೈಕ್, 9 ಉಗ್ರ ಅಡಗುತಾಣಗಳನ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದು, ಪಾಕಿಸ್ತಾನದ ಒಳಗೆ ಹೋಗಿ ಹೊಡೆದಂತ ಆ ಒಂದು ಏರ್ ಸ್ಟ್ರೈಕ್. ಅದಾದ ನಂತರದಲ್ಲಿ ಇವತ್ತಾದಂತಹ ಡ್ರೋನ್ ದಾಳಿ, ಸೂಸೈಡ್ ಡ್ರೋನ್ ದಾಳಿ. ಅದರ ನಂತರದಲ್ಲಿ ಆದಂತಹ ಮತ್ತೊಂದು ಬೆಳವಣಿಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಲೈವ್ ನಲ್ಲಿ ಇದ್ದಾರೆ. ರಾಘವೇಂದ್ರ ಗುಡಿ, ಇದು ನಿರೀಕ್ಷಿತ ಅಂತ ಅನ್ಸುತ್ತಾ ಈ ಒಂದು ಬೆಳವಣಿಗೆ? ಐ ಥಿಂಕ್ ಇಲ್ಲಿಂದ ಇದು ಮತ್ತೊಂದು ಹಂತಕ್ಕೆ ಹೋಗುತ್ತೆ ಯುದ್ಧ ಅಂತ. ಅರುಣ್, ಪ್ರಮುಖವಾಗಿ ಇವತ್ತು ಲಾಹೋರ್ ವರೆಗೂ ಹೋಗಿ, ಲಾಹೋರ್, ರಾವಲ್ಪಿಂಡಿ, ಅದೇ ರೀತಿಯಾಗಿ ಪೇಶಾವರ್, ಅಷ್ಟು ಪಾಕಿಸ್ತಾನದ ಒಳಗಡೆ ಹೋಗಿ ನಮ್ಮ ಡ್ರೋನ್ಗಳು ಬಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಅನ್ಸುವಂತದ್ದೇ ಅವರಿಗೆ ಒಂದು ಓನ್ ಥಿಂಕಿಂಗ್ ಇಲ್ಲ ಅಂತ, ಅದನ್ನ ರೆಪ್ಲಿಕೇಟ್ ಮಾಡುವಂತ ದೃಷ್ಟಿಯಿಂದ ತಮ್ಮ ಬಳಿಯಲ್ಲೂ ಕೂಡ ಡ್ರೋನ್ಗಳಿದಾವೆ ಅಂತ ತೋರಿಸುವಂತ ಪ್ರಯತ್ನದ ಭಾಗವಾಗಿ ಜಮ್ಮು ಕಾಶ್ಮೀರ, ಅದರಲ್ಲೂ ಕೂಡ ಅಖ್ನೂರ್ ಸೆಕ್ಟರ್ ನಲ್ಲಿ ಒಂದು ಕಡೆಯಿಂದ ಶೆಲ್ಲಿಂಗ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಅದೇ ಭಾಗದಿಂದ ಈ ಡ್ರೋನ್ ಅನ್ನ ಬಿಟ್ಟಿರುವಂತದ್ದು. ಆ ಡ್ರೋನ್ ಗಳನ್ನ ಇಂಟರ್ಸೆಪ್ಟ್ ಆಲ್ರೆಡಿ ಮಾಡಲಾಗಿದೆ. ಅದನ್ನ ತಂದು ಈಗ ಒಂದು ಕಡೆಯಿಂದ ನೋಡೋದಾದ್ರೆ ಜಮ್ಮು ಕಾಶ್ಮೀರದ ಏನು ಏರ್ಪೋರ್ಟ್ ಇದೆ ಅದನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಇಲ್ಲ ಅಂದ್ರೆ ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಈಗ ಆಲ್ರೆಡಿ ವೈಷ್ಣೋದೇವಿಯಲ್ಲಿ ಸಂಪೂರ್ಣವಾದಂತ ಬ್ಲಾಕ್ಔಟ್ ಅನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತ ಸಂಭವಿಸಬಾರದು ಅಂತ ಹೇಳಿ. ನೋಡಿ, ಭಾರತ ಸ್ಪಷ್ಟವಾಗಿತ್ತು, ಭಾರತದ ನಿಲುವು ಸ್ಪಷ್ಟವಾಗಿತ್ತು, ದಾಳಿ ಕೂಡ ಸ್ಪಷ್ಟವಾಗಿತ್ತು. ಪಾಕಿಸ್ತಾನದ ಒಳಗಡೆ ಇರ್ತಕ್ಕಂಥ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗಳ ಒಂದು ಟ್ರೈನಿಂಗ್ ಸೆಂಟರ್ ಗಳೇನಿದಾವೆ,
ಅವುಗಳನ್ನ ಟಾರ್ಗೆಟ್ ಮಾಡಿ ಟೆರರಿಸ್ಟ್ ಗಳನ್ನ ಮಾತ್ರ ಹೊಡಿಬೇಕು ಅನ್ನುವಂತ ದೃಷ್ಟಿಯಿಂದ ಆಪರೇಷನ್ ಸಿಂಧೂರ ಶುರುವಾಗುತ್ತೆ. ಅದಾದ ಬಳಿಕ ನಿನ್ನೆ ಇವತ್ತು ಬೆಳಗಿನ ಜಾವ ಕೂಡ ಮಿಸೈಲ್ ಅಟ್ಯಾಕ್ ಮಾಡುವಂತದ್ದು 15 ಸೆಕ್ಟರ್ ಗಳನ್ನ ಗುರುತಿಸಿ ಅದರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಲಾಹೋರ್ ನಲ್ಲಿ ಇರ್ತಕ್ಕಂತ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಅವರ ರೇಡಾರ್ಗಳೇನಿದೆ, ಅದನ್ನ ಕೂಡ ಹೊಡೆದಾಕುತ್ತೆ. ಪಾಕಿಸ್ತಾನದ ಒಳಗಡೆ ಹೋಗಿ ಸಾಕಷ್ಟು ನಗರಗಳಲ್ಲಿ ಇವತ್ತು ಭಾರತ ಸೇನೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಅಟ್ಯಾಕ್ ಗಳನ್ನ ಮಾಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ಸಿವಿಲಿಯನ್ಸ್ ಗೆ ತೊಂದರೆ ಆಗ್ಬಾರ್ದು, ಯಾವುದೇ ರೀತಿಯಾದಂತ ಇದು ಎಸ್ಕಲೇಟ್ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ. ಆದ್ರೆ ಪಾಕಿಸ್ತಾನ ಈಗ ಇಲ್ಲಿ ಬಂದು ದಾಳಿ ಮಾಡ್ಬೇಕಂದ್ರೆ ಯಾರನ್ನ ಮಾಡ್ಬೇಕು? ನಮ್ಮ ಬಳಿಯಲ್ಲಿ ಏನಾದ್ರು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗಳಿದಾವ ಅಥವಾ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ ಗಳಿದಾವ? ಅವ್ರು ಮಾಡುವಂತದ್ದು ಅದೇ. ಅಗೇನ್ ಯಾರ ಬಳಿಯಲ್ಲಿ ಶಸ್ತ್ರಾಸ್ತ್ರಗಳಿರೋದಿಲ್ಲ, ಯಾರು ಜನಸಾಮಾನ್ಯರು ಇರ್ತಾರೆ ಅವರಿಗೆ ತೊಂದರೆಯನ್ನ ಮಾಡುವಂತದ್ದು, ಅವರನ್ನ ಟಾರ್ಗೆಟ್ ಮಾಡುವಂತದ್ದು. ಅದನ್ನೇ ನಾವು ಶೆಲ್ಲಿಂಗ್ ಅಲ್ಲೂ ನೋಡ್ತಿದೀವಿ. ಅಮಾಯಕ 16 ಜನರನ್ನ ಸಾವಿಗೆ ಕಾರಣ ಆಗಿರುವಂತಹ ಪಾಕಿಸ್ತಾನ. ಮತ್ತೊಂದು ಕಡೆ ಜಮ್ಮುವಿನಲ್ಲೂ ಕೂಡ ಇವತ್ತೊಂದು ಆ ಡ್ರೋನ್ ಅನ್ನ ಹಾರಿಸಿಬಿಟ್ಟಿರುವಂತದ್ದು. ನಮ್ಮ ಬಳಿಯಲ್ಲಿ ಅರುಣ್ ಏನಂದ್ರೆ ಬಹುತೇಕ ಜನರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೂಡ ಭಾರತ ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳ್ಕೊಳಕ್ ಹೋಗಿರ್ಲಿಲ್ಲ. ಭಾರತದ ಬಳಿಯಲ್ಲಿ ಇಷ್ಟು ಅತ್ಯಂತ ಅತ್ಯಾಧುನಿಕವಾಗಿರ್ತಕ್ಕಂಥ ಡ್ರೋನ್ ಸಿಸ್ಟಮ್ ಇದೆ ಅನ್ನೋದೇ ತುಂಬಾ ಜನರಿಗೆ ಗೊತ್ತಿರಲಿಲ್ಲ. ಇನ್ನ ನಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಆಂಟಿ ಡ್ರೋನ್ ಸಿಸ್ಟಮ್ ಗಳ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಆ ಆಂಟಿ ಡ್ರೋನ್ ಸಿಸ್ಟಮ್ ಗಳು ಯಾವ ರೀತಿಯಾದ ಕೆಲಸವನ್ನ ಮಾಡ್ತಾವೆ ಎಂಬುದು ನಾವೀಗ ಜಮ್ಮುವಿನಲ್ಲಿ ನೋಡ್ತೀವಿ. ಹೇಗೆ ಎಂತಂದೇ ಡ್ರೋನ್ ಗಳು ಬಂದ್ರು ಕೂಡ ಅದನ್ನ ಒಂದು ಇಂಟರ್ಸೆಪ್ಟ್ ಮಾಡುವಂತದ್ದು ಅಥವಾ ಅದನ್ನ ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡುವಂತ ಪ್ರಕ್ರಿಯೆಗೆ ಒಳಪಡಿಸುವಂತದ್ದು, ಅದೆಲ್ಲವೂ ಕೂಡ ಭಾರತದ ಬಳಿಯಲ್ಲಿ ಟೆಕ್ನಾಲಜಿಗಳು ಇರುವಂತದ್ದು. ಆದ್ರೂ ಕೂಡ ನೋಡಿ, ಯುದ್ಧ ಅಂದಾಗ ಎರಡೂ ಕಡೆಯಿಂದನೂ ಕೂಡ ದಾಳಿಗಳಿರ್ತಾ ಇದ್ದಾವೆ. ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇರೋದು ಏನಂದ್ರೆ, ಯುದ್ಧ ಅನ್ನುವಂಥದ್ದು ಸಿನಿಮಾದಲ್ಲಿ ಬರೋ ಕಮರ್ಷಿಯಲ್ ಹೀರೋ ಹೋಗಿ ಒಂದೇ ಏಟಿಗೆ 1000 ಜನರನ್ನ ಹೊಡೆಯುವಂತ ಒಂದು ಪ್ರಕ್ರಿಯೆ ಅಲ್ಲ. ಇಲ್ಲಿ ಎರಡೂ ಕಡೆ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಆದ್ರೆ ಯಾರು ಮೋಸ್ಟ್ ಪ್ರೊಫೆಷನಲ್ ಆಗಿ, ಯಾರು ಅತ್ಯಾಧುನಿಕವಾಗಿ, ಯಾರು ಕಾರುವಾಕ್ಕಾಗಿ ದಾಳಿಯನ್ನು ಮಾಡ್ತಾರೆ ಅಂತ ಅವ್ರಿಗೆ ಇವತ್ತು ಭಾರತ ಮಾಡ್ತಾ ಇರುವಂತದ್ದು. ಪಾಕಿಸ್ತಾನ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ